ಹಿರಿಯ ನಟಿಯಾಗಿರುವಂತಹ ಅಭಿನಯ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಮೇಡಮ್, ಇವತ್ತು ದಿಲೀಪ್ ರಾಜ್ ಅವರು ದಿಲೀಪ್ ರಾಜ್ ಸರ್ ಇವತ್ತು ನಿಧನ ಹೊಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ ಮೇಡಮ್, ಒಬ್ಬ ಒಳ್ಳೆ ನಟ, ನಿರ್ದೇಶಕ, ನಿರ್ಮಾಪಕ, ಒಬ್ಬ ಒಳ್ಳೆ ಟೆಕ್ನಿಷಿಯನ್, ಕಂಠದಾನ ಕಲಾವಿದ ಎಲ್ಲ ಆಗಿರೋ ನಮ್ಮ ದಿಲೀಪ ಅವ್ನು ಸೀರಿಯಲಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬ್ರಹ್ಮಗಂಟೆ ಸೀರಿಯಲಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ, ಒಳ್ಳೆ ಸಕ್ಸಸ್ ಕಂಡ. ಇದು ಏನು ಇಲ್ಲದೆ ಇರುವಾಗ್ಲೂ ಚೆನ್ನಾಗಿದ್ದ. ಸಕ್ಸಸ್ ಆದ್ಮೇಲೂ ಅವನು ಯಾವೊಂದು ದುರಂಕಾರ, ಅಹಂಕಾರ ಅಂತಾರಲ್ಲ, ಯಾವುದೂ ಬೆಳೆಸ್ಕೊಂಡಿರ್ಲಿಲ್ಲ. ಚೆನ್ನಾಗಿದ್ದ. ನನ್ನ ಸೀರಿಯಲ್ ಅವನದು ಹಿಟ್ಲರ್ ಕಲ್ಯಾಣದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಒಳ್ಳೆ ಪಾತ್ರ ಕೊಟ್ಟಿದ್ದ. ಆ ಪಾತ್ರನ ನೋಡಿ ಅವನೇ ಎಂಜಾಯ್ ಮಾಡೋನು ಎಷ್ಟೋ ಸರಿ ನನ್ನ ಪಾತ್ರ ನೋಡಿ. ಅಂಥ ಒಳ್ಳೆ ಮನುಷ್ಯ. ಎಷ್ಟೋ ಸಾವಿರಾರು ಜನ ಅನ್ನ ತಿನ್ನೋರು ಅವನಿಂದ. ನಮ್ಮನ್ನೆಲ್ಲ ಆಗಲಿ ಹೋಗ್ಬಿಟ್ಟು, ಅದು ಇಂಥ ಈ ವಯಸ್ಸಿನಲ್ಲಿ ಅದೊಂದು ತುಂಬ ಬೇಜಾರಾಗ್ತಾ ಇದೆ. ತುಂಬ ಚೆನ್ನಾಗಿರ್ತಿದ್ದ ಮೇಡಮ್. ಅವ್ನು ನಿರ್ದೇಶನ ಮಾಡುವಾಗಂತೂ ನಾವೆಲ್ಲ ಎಷ್ಟು ಇಷ್ಟಪಡ್ತಿದ್ದೋ ಅಂದರೆ ಅಷ್ಟು ಖುಷಿ ಆಗತ್ತೆ ನಮಗೆ. ಕರಿತಿದ್ದೆ ಯಾವಾಗಾರು ಒಳ್ಳೆ ಎಪಿಸೋಡ್ ಎಲ್ಲ ಇದ್ದಾಗ, ದಿಲೀಪ ನೀವೇ ಬನ್ನಿ ಡೈರೆಕ್ಷನ್ ಮಾಡಿ ಅಂತ. ಇಲ್ಲ ರೀ ನೀವು ಮಾಡ್ರಿ ಮಾಡ್ತೀರಲ್ಲ ಹಂಗೆ ಹಿಂಗೆ ಅನ್ನೋನು. ರೀಸೆಂಟಾಗಿ ಮಾತಾಡಿದ್ದು, ಸೆಟ್ಟಿಗೆ ಬನ್ನಿ ಅಂತ ಕೇಳ್ಕೊತಾ ಇದ್ದೋ. ಅವ್ರು ಇನ್ನೊಂದು ಪ್ರೊಡಕ್ಷನ್ ಮಾಡ್ತಿದ್ರಿಂದ ಬರ್ತಿರ್ಲಿಲ್ಲ. ಬಟ್ ಅಂತ ಒಂದು ಒಳ್ಳೆ ನಟ ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾನೆ. ತುಂಬ ನೋವಾಗ್ತಿದೆ, ತುಂಬ ಲಾಸ್ ಆಗಿದೆ ಕಿರುತೆರೆಗೆ. ಅವ್ರ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ಆ ದೇವ್ರು ಕೊಡಲಿ, ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳಿ. ಅಂದ್ರೆ ನೆಕ್ಸ್ಟ್ ಏನಾದ್ರು ನಿಮ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಏನಾದ್ರು ಹೇಳಿದ್ರ? ಅವ್ರ ಜೊತೆ ಆಕ್ಟಿಂಗ್ ಚಾನ್ಸ್ ಸಿಕ್ಕಿದೆ? ಆಕ್ಟ್ ಮಾಡಕ್ಕೆ ಇಷ್ಟ ಇಲ್ಲ. ಅವ್ನು ತುಂಬಾ ಇದ್ರಲ್ಲಿ ಇದ್ನಲ್ಲ, ಪ್ರೊಡ್ಯೂಸರು, ನಿರ್ದೇಶಕನಾಗಿ, ಆಮೇಲೆ ಕತೆ ಇದರಲ್ಲಿ ಎಲ್ಲದ್ರಲ್ಲಿ ಇದ್ನಲ್ಲ. ಸೊ ಹಾಗಾಗಿ ಅವ್ನಿಗೆ ಅಯ್ಯೋ ಬೇಡ ಸುಮ್ಮನೆ ಇರ್ರಿ ದಿಲೀಪ, ಇನ್ನೊಂದ್ಸರಿ ಹಿಟ್ಲರ್ ಕಲ್ಯಾಣದಂತ ಅದು ಮಾಡೋಣ ಅಂತ. ಬೇಡ ಸುಮ್ಮನೆ ಇರ್ರಿ, ಇದರಲ್ಲೇ ನಾನು ಬ್ಯುಸಿ ಇದ್ದೀನಿ ಅನ್ನೋನು. ಆಕ್ಚುಲಿ ಹಿಟ್ಲರ್ ಕಲ್ಯಾಣದಲ್ಲಿ ನಿಮ್ಮ ಅವರ ಪಾತ್ರ ಬಹಳ ಚೆನ್ನಾಗಿತ್ತು. ನಾನು ಅಳಿಯ ಅಂತಾನೆ ಕರಿತಾ ಇದ್ದಿದ್ದ. ಅವನು ಅಳಿಯಂದ್ರೆ ಅಂತಾನೆ ಖುಷಿ ಪಡೋನು ತುಂಬ. ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.